ನಮಸ್ಕಾರ. ನೋಡಿ, ತಾಳೆಗರಿ 2028 ಎಲೆಕ್ಷನ್ ಭವಿಷ್ಯ. 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮತ್ತು ಯಾವ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ ಗೊತ್ತಾ? ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ. ಇತಿಹಾಸದಲ್ಲೇ ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಇತಿಹಾಸದಲ್ಲಿ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ. 2028 ಕರ್ನಾಟಕದಲ್ಲಿ ಈ 2028ಕ್ಕೆ ಯಾವ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ ಗೊತ್ತಾ? ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 2028ಕ್ಕೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯುತ್ತೆ. MLA ಎಲೆಕ್ಷನ್. ಯಾವ ಪಕ್ಷ ಪರಿಪೂರ್ಣವಾಗಿ ಬರುತ್ತೆ, ಯಾವ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ ಗೊತ್ತಾ? ಯಾರು ಆಗ್ತಾರೆ 2028ರಲ್ಲಿ ಮುಖ್ಯಮಂತ್ರಿಗಳು ಗೊತ್ತಾ? ನೋಡಿ, ಕರ್ನಾಟಕದಲ್ಲಿ 2028ಕ್ಕೆ ಈ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ ಅಂತ ಯಾರಿಗಾದರೂ ನಿಖರವಾಗಿ ಹೇಳೋದಕ್ಕೆ ಸಾಧ್ಯನಾ? ಈಗ ಒಂದೊಂದು ಪಾರ್ಟಿಗೆ, ಒಂದೊಂದು ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ, ಈ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗುತ್ತಾ? ಒಬ್ಬ MLA ಎಲೆಕ್ಷನ್ನಲ್ಲಿ ಇಷ್ಟೇ ಸಾವಿರ ವೋಟ್ ಪಡಿತಾನೆ ಅಂತ ಹೇಳೋದಕ್ಕಾಗುತ್ತಾ? ಮತ್ತು ಒಬ್ಬೊಬ್ಬ MLA ಇಷ್ಟೇ ವೋಟಿಂದ ಎಲೆಕ್ಷನ್ನಲ್ಲಿ ಗೆಲ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯನಾ ನಿಖರವಾಗಿ? ಮತ್ತು ಈ ಪಕ್ಷಕ್ಕೆ ಇದೇ ವ್ಯಕ್ತಿ 5 ವರ್ಷಗಳ ಕಾಲ ಪರಿಪೂರ್ಣವಾಗಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೋಡಿ, ಹೇಳ್ತಾ ಇದ್ದೀನಿ, 2028 ಎಲೆಕ್ಷನ್ನಲ್ಲಿ ಈ ಪಕ್ಷಕ್ಕೆ ಇಷ್ಟೇ ಸೀಟ್ ಬರ್ತವೆ, ಈ ಪಕ್ಷಕ್ಕೆ ಇಷ್ಟೇ ಸೀಟ್ ಗೆಲ್ತಾರೆ, ಈ ಪಕ್ಷದಲ್ಲಿರುವ ಎಲ್ಲ MLAಗೂ ಇಷ್ಟಿಷ್ಟೇ ವೋಟ್ ಬರುತ್ತೆ, ಇಷ್ಟೇ ವೋಟಿಂದ MLAಗಳು ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಯಾರ ಕೈಲೂ ಸಾಧ್ಯನೇ ಇಲ್ಲ. ಪ್ರಿಡಿಕ್ಷನ್ಸ್ ಮಾಡ್ಬೋದು ಅಷ್ಟೇ. ಇಂಥ ಪಕ್ಷಕ್ಕೆ ಇಷ್ಟು ಸೀಟ್ ಬರುತ್ತೆ ಅಂತ ಹೇಳ್ಬೋದು. ಆದರೆ ಒಂದೊಂದು ಪಕ್ಷದಲ್ಲಿರೋ ಇಂಡಿವಿಜುವಲ್ಲು MLAಗಳು ಎಲೆಕ್ಷನಿಗೆ ನಿಂತಿರ್ತಾರಲ್ಲ, ಪ್ರತಿ ಊರಿನಲ್ಲಿ ನಿಲ್ಲುವ MLAಗಳು ನಿಮ್ಮ ಊರಿನಲ್ಲಿ ಇಷ್ಟೇ ಸೀಟ್ ತಗೊಂತಾರ, ಇಷ್ಟೇ ಸೀಟಿಂದ ಗೆಲ್ತಾರ ಅಂತ ಹೇಳೋಕ್ಕಾಗುತ್ತಾ? ಇಷ್ಟೇ ಒಂದು ವೋಟಿಂದ ಗೆಲ್ಲಕ್ಕಾಗುತ್ತಾ? ಇಷ್ಟೇ ವೋಟಿಂದ ಸೋಲ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನಾ? ನಿಖರವಾಗಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಂಬರು ಕೊಡೋಕ್ಕೆ ಸಾಧ್ಯನಾ? ಯಾರ ಕೈಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರಿಡಿಕ್ಷನ್ಸ್ ಮಾಡ್ಬೋದಷ್ಟೇ ಕೂತ್ಕೊಂಡು. ಈ ಪಕ್ಷಕ್ಕೆ ಇಷ್ಟು ಸೀಟ್ ಬರ್ತವೆ, ಈ ಪಕ್ಷಕ್ಕೆ ಇಷ್ಟು ಬರ್ತವೆ, ಇವ್ರು ಆಗ್ತಾರೆ ಮುಖ್ಯಮಂತ್ರಿ ಅಂತ, ಇವರೇ ಆಗ್ತಾರೆ ಅಂತ ಯಾರ ಕೈಲೂ ಹೇಳೋಕ್ಕೆ ಸಾಧ್ಯನಾ? ಒಬ್ಬೊಬ್ಬ MLAಗೆ ಇಷ್ಟಿಷ್ಟೇ ವೋಟ್ ಬರ್ತವೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಕಣ್ರಿ, ಸಾಧ್ಯನೇ ಇಲ್ಲ. ಎಲೆಕ್ಷನ್ನು ಒಬ್ಬೊಬ್ಬರಿಗೆ ಒಂದೊಂದು ಪಕ್ಷ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟಿ ಇಷ್ಟ ಇರುತ್ತೆ. ಹೀಗಾಗಿ ಇಂಥ ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ,
ಇಷ್ಟೇ ಸೀಟಿಂದ ಗೆಲ್ತಾರೆ. ಒಂದೊಂದು ಒಂದು ಪಕ್ಷದಲ್ಲಿರೋ ಎಮ್ ಎಲ್ ಎಗಳಿಗೆ ಇಷ್ಟಿಷ್ಟೇ ಓಟ್ ಬರ್ತವೆ, ನಿಖರವಾಗಿ ಇಷ್ಟೇ ಓಟು ಅವ್ರಿಗೆ ಓಟಿಂದ ಸೋಲ್ತಾರೆ ಅಂತ ಹೇಳಕ್ಕೆ ಸಾಧ್ಯನಾ? ಯಾರ ಕೈಲೂ ಸಾಧ್ಯನೇ ಇಲ್ಲ. ಒಂದು ಪಕ್ಷಕ್ಕೆ ಇಷ್ಟೇ ಸೀಟ್ ಬರುತ್ತೆ, ಇಷ್ಟೇ ಓಟಿಂದ ಗೆಲ್ತಾರೆ ಅಂತ ಡಿಸೈಡ್ ಮಾಡೋದು ಜನಗಳು. ಜನಗಳು ಮನಸ್ಸು ಮಾಡಿದರೆ ಮಾತ್ರ ಇಷ್ಟೇ ಓಟು ಇಷ್ಟೇ ಸೀಟು ಕೊಡಿಸ್ಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಹಿಂಗಾಗಿ ಎಲೆಕ್ಷನ್ನು 2028ಕ್ಕೆ ಈ ಪಕ್ಷಕ್ಕೆ ಇಷ್ಟೇ ಬರ್ತತೆ, ಈ ಪಕ್ಷಕ್ಕೆ ಇಷ್ಟೇ ಸೀಟ್ ಬರ್ತವೆ, ಈ ಎಮ್ ಎಲ್ ಎಗೆ ಇಷ್ಟೇ ಓಟು ಬರುತ್ತೆ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ.